ಪ್ರಧಾನಿ ನರೇಂದ್ರ ಮೋದಿ ಅವರ ವೇದಿಕೆಯಲ್ಲಿ ಭಾಷಣ ಮಾಡಿದಂತ ಉಪೇನ್ ಅವರ ತಂದೆ ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ತುಂಬಾ ಖುಷಿ ಆಗ್ತಾ ಇದೆ, ಏಕೆಂದರೆ ನಿಮ್ಮ ಮಗ ಪ್ರಧಾನಮಂತ್ರಿಯವರ ಒಂದು ವೇದಿಕೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ನಮಸ್ಕಾರ ಎಲ್ಲರಿಗೂ. ನಮ್ಮ ಪ್ರಧಾನಿಯವರು ಫೇವ್ರೇಟ್, ಬೇಸಿಕ್ಲಿ ನಮಗೆಲ್ಲರಿಗೂ ಅವರು ಇಂಡಿಯಾಗೆ ಫೇವ್ರೇಟು. ಅವ್ರ ಮುಂದೆ ನನ್ನ ಮಗ ಭಾಷಣ ಮಾಡಿದ್ದು ಭಾಳ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ಸರ್ಪ್ರೈಸ್, ನನಗೆ ಅವನು ಭಾಷಣ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಅವನ ಹೆಸರು ಕೂಗಿದಾಗ ಅವನು ಬಂದು ಮಾತಾಡಿ ಅಷ್ಟು ಯೂತ್ ಬಗ್ಗೆ, ವಿವೇಕಾನಂದ ಸ್ವಾಮಿ ಬಗ್ಗೆ ಮಾತಾಡಿದಾಗ ಒಳ್ಳೆ ಮೈ ರೋಮಾಂಚನ ಆಯಿತು. ಅಷ್ಟು ಚೆನ್ನಾಗಿ, ನಾನು ಇಷ್ಟು ಚೆನ್ನಾಗಿ ಹಿಂದಿ ಅಲ್ಲಿ ಭಾಷಣ ಮಾಡ್ತೇನೆ ಅಂತ ನನಗೆ ಅನಿಸೇ ಇರಲಿಲ್ಲ. ನಿಮ್ಮ ಮಗ ಪ್ರಧಾನಮಂತ್ರಿ ಅವರ ಒಂದು ವೇದಿಕೆಯಲ್ಲಿ ಭಾಷಣ ಮಾಡೋದು ಇಷ್ಟು ಖುಷಿ ಅಂತ ಹೇಳ್ತಿದ್ರಿ. ನಿಮ್ಗೆ ಯಾರು ಹಿಂಟ್ ಕೊಟ್ಟಿದ್ರ ಅಥವಾ ಮಾಹಿತಿ ಕೊಟ್ಟಿದ್ರ ನಿಮ್ಮ ಮಗ ಹಿಂಗ್ ಭಾಷಣ ಮಾಡ್ತಾರೆ ಬನ್ನಿ ಅಂತ? ನನಗೆ ಭಾಷಣ ಮಾಡ್ತಾನೆ ನನ್ನ ಮಗ ಅಂತ ಮೋದಿ ಅವ್ರ ಮುಂದೆ ಅಂತ ಹೇಳಿರಲಿಲ್ಲ. ಬಟ್ ನಿನ್ನೆ ಪ್ರಸನ್ನ ಸರ್ ಫೋನ್ ಮಾಡಿದರು ಸ್ಕೂಲಿಂದ, ಹಿಂಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದರು. ಬಟ್ ಭಾಷಣ ಮಾಡ್ತಾನೆ ಅಂತ ಹೇಳಿರಲಿಲ್ಲ. ನಾನು ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್, ನಾನು ಇಮ್ಯಾಜಿನ್ ಮಾಡ್ಕೊತಿದ್ದೆ ಏನು ಮಾಡ್ಬೋದು ಅಂತ. ಮೋದಿ ಪಕ್ಕ ನಿಂತ್ಕೊತಾರೆ ಹೋಗಿ, ಇಲ್ಲ NCC ಕೆಡೆಟ್ ಆಗಿದ್ರು ಲಾಸ್ಟ್ ಟೈಮು, ಆ ಡ್ರೆಸ್ಸಲ್ಲೇನೋ ಹೋಗಿ ನಿಂತ್ಕೊತಾರೆ ಅವರಿಂದ ಎಸ್ಕಾಟ್ ಆಗಿ, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಬಟ್ ಮೋದಿ ಮುಂದೆ ಮಾತಾಡಿದ್ದು ಅದು ಅಷ್ಟು ರೋಮಾಂಚನಕಾರಿಯಾಗಿ ಮಾತಾಡಿದ್ದು, ರಿಯಲಿ ಅಪ್ರಿಷಿಯೇಟ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್ ಉಪೇನ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಅವನಿಗೆ ಹಿಂದಿ ಈಸ್ ನಾಟ್ ಮದರ್ ಟಂಗ್. ನಮಗೆ ಹಿಂದಿಲಿ ಮಾತಾಡಿದ್ದು ಅದು ಲಾಸ್ಟ್ 3-4 ಇಯರ್ಸಿಂದ ಕಲ್ತಿರೋದು ಹಿಂದಿ. ಅವನು ಮುಂಚೆ ಎಲ್ಲ ಕಲ್ತಿರ್ಲಿಲ್ಲ. ಹಾಗಾಗಿ ಅದು ಕಲಿತು ಅಷ್ಟು ಚೆನ್ನಾಗಿ, ಅದು ಮೋದಿಯವ್ರ ಮುಂದೆ, ನಮ್ಮೆಲ್ಲ ನೆಚ್ಚಿನ ಪ್ರೈಮ್ ಮಿನಿಸ್ಟರ್ ಮೋದಿಯವ್ರ ಮುಂದೆ ಮಾತಾಡಬೇಕಂದ್ರೆ ರಿಯಲಿ ಅವನಿಗೆ ಒಂದು ಏನೋ ಅದೃಷ್ಟ, ನಮಗೂ ಅದೃಷ್ಟ ಅದ್ರ ಬಗ್ಗೆ. ಅವರು ಮೋದಿಯವರು ಅವನ ಮಾತುಗಳು, ಅವನೇನು ಹೇಳಿದ್ದಾನೆ ಅದನ್ನು ಕೇಳಿದ್ದಾರೆ ಅವರು ಏನೋ ಸ್ವತಃ. ಅದು ಗ್ರೇಟ್ ಆ್ಯಕ್ಚುಲಿ ನಮಗೆ. ಯಾಕೆಂದರೆ ನಮಗೆ ಅವರು ವೆರಿ ವೆರಿ ಫಾರ್ ಅವೇ, ನಮಗೆ ಸಿಗಲ್ಲ ಅಂತ ಆ ಥರ ವ್ಯಕ್ತಿತ್ವ ಅವರು. ಅವ್ರ ಮುಂದೆ ನನ್ನ ಮಗ ಮಾತಾಡಿದ್ದಾನೆ, ಅದು ರಿಯಲಿ ಗ್ರೇಟ್. ಆ್ಯಂಡ್ ಐ ರಿಯಲಿ ಹ್ಯಾವ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಟು ಮೈ ಸನ್ ನಾವು ಆ್ಯಕ್ಚುಲಿ. ಏನೋ ಅವ್ನು ಮಾಡಿದ್ದಾನೆ, ಅವನ ಎಕ್ಸ್ಪೆಕ್ಟೇಷನ್ನಿಂದ ಮೀರಿ ಆ್ಯಕ್ಚುಲಿ he has performed very good ಆ್ಯಕ್ಚುಲಿ. ಸರ್, ಈಗ ಯಾವುದೇ ಒಂದು ಭಾಷಣ ಮಾಡ್ಬೇಕಾದ್ರೆ ಸಾಕಷ್ಟು ಕಲಿಕೆಗಳು ಬೇಕು. ಈ ಮುಂಚೆ ಏನಾದ್ರು ನಿಮ್ಮ ಮಗ ಎಲ್ಲಾದ್ರೂ ಭಾಷಣ ಮಾಡೋಂಥದ್ದಾಗಿರ್ಬೋದು ಅಥವಾ ಅದನ್ನ ಕಲಿಯೋಂಥದ್ದಾಗಿರ್ಬೋದು ಎಲ್ಲಾರು ನೋಡಿದ್ರ, ಅಥವಾ ಭಾಷಣ ಮಾಡ್ಲಿಕ್ಕೆ ಎಲ್ಲಾರು ನೀವೆಲ್ಲರೂ ಅವಕಾಶ ಅಂದ್ರೆ ಯಾವ್ದಾದ್ರು ಸ್ಕೂಲ್ಗಳಲ್ಲಿ ಏನಾದ್ರು ಅವಕಾಶ ಮಾಡಿಕೊಟ್ಟಿದ್ಯಾ ಅಂತ? ಆ್ಯಕ್ಚುಲಿ ನಾವು ಮೊದಲು ಸಿಂಗಪುರಲ್ಲಿದ್ವಿ. ಅಲ್ಲಿ ಸ್ಕೂಲ್ DPS ಇಂಟರ್ನ್ಯಾಷನಲ್ ಸ್ಕೂಲ್, ಅಲ್ಲಿ ಒಂದು 300-400 ಕಿಡ್ಸಿಗೆ ಆನ್ಲೈನಲ್ಲಿ ಅವನು ಸ್ಪೀಚ್ ಕೊಟ್ಟಿದ್ದ. ಏನರ ಬಗ್ಗೆ ಅಂದರೆ ಸ್ಪೋರ್ಟ್ಸ್. ಅವನು ಈಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆ್ಯಕ್ಚುಲಿ, ಈಸ್ ಎ ಸಾಕರ್ ಕ್ಯಾಪ್ಟನ್, ಸ್ಕೂಲ್ ಕ್ಯಾಪ್ಟನ್ನು. ಹಾಗಾಗಿ ಅವನದು ವೆರಿ ಆ್ಯಕ್ಟಿವ್ ಮೈಂಡ್ ಸೆಟ್ಟು, ಆ್ಯಕ್ಟಿವ್ ಬಾಡಿ. ಅವಾಗ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡೋನು. ಅವಾಗ ಅದನ್ನ ನೋಡಿಬಿಟ್ಟು ಅವ್ರ ಸ್ಕೂಲಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟರು ಮಾತಾಡೋಕ್ಕೆ. ಹೇಗೆ ಹೌ ಯು ಆರ್ ಏನೋ ಫಿಸಿಕಲಿ ಫಿಟ್ ಆ್ಯಂಡ್ ಹೌ ಯು ಆರ್ ಫಿಸಿಕಲಿ ಆ್ಯಕ್ಟಿವ್ ಅಂತೆಲ್ಲ ಅದು ಟಾಪಿಕ್ ಬಗ್ಗೆ ಮಾತಾಡಿದ್ದು ಆನ್ಲೈನಲ್ಲಿ. ಬಟ್ ಆನ್ಲೈನಲ್ಲಿ ಮಾತಾಡೋದಕ್ಕೂ ಏನೋ ಫಿಸಿಕಲಾಗಿ ಮಾತಾಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅದು ಫೇಸ್ ಟು ಫೇಸು. ರಿಯಲಿ ಏನೋ ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನಾನು ಆ್ಯಕ್ಚುಲಿ ಅವನಿಗೆ ಪ್ರಾಕ್ಟೀಸ್ ಅಂದರೆ ಅದೇ ಆ ಥರ ಮಾತಾಡಿ, ಮನೇಲಿ ಸ್ವಲ್ಪ ಏನಾದರೂ, ಈ ನಾವು ಸಿಂಗಾಪುರಲ್ಲಿ ಕನ್ನಡ ಸಂಘ ಅಂತ ಇತ್ತು, ಅಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದಾಗ ಕನ್ನಡ ರಾಜ್ಯೋತ್ಸವ ಬಗ್ಗೆ ಮೆಸೇಜ್ಗಳಾಗಲಿ, ಆ ಥರದ್ದು ಪ್ರೋಗ್ರಾಮ್ಸ್ಗಳಿಗೆ ಮೆಸೇಜ್ ಕೊಡೋಕ್ಕೆ ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ವಿ. ಮೋಸ್ಟ್ಲಿ ಅದರಿಂದ ಬಂದಿರ್ಬೋದು. ಬಟ್ ಇಲ್ಲಿ ಕೋಚಿಂಗು, ಇಲ್ಲಿ ಟೀಚರ್ಸು, ಅವ್ರದ್ದು ಎನ್ಕರೇಜ್ಮೆಂಟು ಭಾಳ ತುಂಬ ಚೆನ್ನಾಗಿದೆ. ಹಾಗಾಗಿ ಐ ಕೆನಾಟ್ ಅಪ್ರಿಷಿಯೇಟ್ ಎನಿಥಿಂಗ್ ಮೋರ್ ದ್ಯಾನ್ ದಿಸ್. ಇಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ಆಗಲಿ, ಟೀಚರ್ಸ್ ಆಗಲಿ, ಸ್ವಾಮೀಜಿಗಳು ಅವರ ಚರಣ ಪಾದಕ್ಕೆ ನಮಸ್ಕರಿಸಿ ಐ ರಿಯಲಿ ಅಪ್ರಿಷಿಯೇಟ್. ನಾನು ಅವನು ಈ ಸ್ಕೂಲಿಗೆ ಸೇರಿಸಿ, ಸಿಂಗಾಪುರಿಂದ ಬಂದು ಈ ಸ್ಕೂಲಿಗೆ ಸೇರಿಸೋಕ್ಕೆ ರಿಯಲಿ ಧನ್ಯವಾದಗಳು. ಪ್ಲಸ್ ನನಗೆ ಒಂದು ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಥ್ಯಾಂಕ್ ಯು. ಇದಿಷ್ಟು ಉಪೇನ್ ಅವರ ತಂದೆ ಅವರಾದಂಥ ಪ್ರಸನ್ನ ಕುಮಾರ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.